ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಕನ್ನಡ ನಾಡಿನ ರಮಣೀಯ ತಾಣ ಪ್ರಕೃತಿಯ ಸೌಂದರ್ಯವನ್ನೆಲ್ಲ ಸೂರೆಗೊಂಡ ಶಿವನ ಮೊಗ್ಗೆ ನಿಂತಿದೆಯೋ ಎನ್ನುವಂತೆ ಕರ್ನಾಟಕದಲ್ಲಿ ತನ್ನ ಸದ್ಭಾವದ ಸಾತ್ವಿಕ ಸದಾಚಾರದ ಪರಿಮಳದಿಂದ ಪರಿಮಳಿಸ್ತಾ ಇತ್ತು ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗೆಯಲ್ಲಿ ಮೊಗ್ಗುಗೊಂಡ ಅಲ್ಲಿಯ ಅನೇಕ ಚೇತನಗಳು ಶಿವಕಾರುಣ್ಯ ಅರಳಿ ಪರಿಮಳಿತಗೊಂಡುದು ಕಲ್ಯಾಣದ ದಿವ್ಯ ಕ್ಷೇತ್ರದಲ್ಲಿ. ವ್ಯೋಮಕಾಯ ಸಿದ್ಧರೆನಿಸಿದ ಅಲ್ಲಮ ಪ್ರಭುಗಳ ಜನ್ಮಸ್ಥಾನ ಬಳ್ಳಿಗಾವೆ, ಬನವಸೆ, ಮುಕ್ತಾಯಕ್ಕನ ಹೆಸರಿನ ಮುತ್ತಿಗೆ, ವಸುದೀಶ ರಾಜ ಅನಿಮಿಷನಾಗಿ ಶಿವಯೋಗಿಯಾಗಿ ಪರಿವರ್ತನೆಗೊಂಡಿರ್ತಕ್ಕಂಥ ಅನಿಮಿಷನ ಕೊಪ್ಪಲು, ನ್ಯಾಯನಿಷ್ಠುರಿಯಾಗಿರ್ತಕ್ಕಂತಹ ಸತ್ಯಕ್ಕ ಹುಟ್ಟಿರುವ ಹಿರೇಜಂಬಗಿ, ಮಹಾದಾಸೋಹಿಯಾಗಿ ಶಿವನನ್ನೇ ಸೋಲಿಸಿದ ದೋಸೆಯ ಪಿಟ್ಟವೆ, ಹೀಗೆ ಅನೇಕ ಶರಣ ಚೇತನಗಳ ಉಗಮ ಸ್ಥಾನವಾಗಿರ್ತಕ್ಕಂತಹ ಶಿವಮೊಗ್ಗೆ ಸಾಲು ಸಾಲು ಶರಣರು ಕಲ್ಯಾಣದೆಡೆಗೆ ಹರಿದು ಬಂದ ಅದೊಂದು ಶರಣ ಸ್ತೋತ್ರ ಕ್ಷೇತ್ರ. ಅಲ್ಲಿಯ ಪ್ರಕೃತಿಯ ಸೌಂದರ್ಯ ಬಹುಶಃ ಶಬ್ದಗಳಲ್ಲಿ ಇಂದಿಗೂ ವರ್ಣಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಮಲೆನಾಡಿನ ಕ್ಷೇತ್ರವದು. ಅಂದೇ ಪಂಪ ಹೇಳಿದ, ಆರಂಕುಶ ಮಿಟ್ಟಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಂ ಅಂತ ಹೇಳ್ತಾನೆ. ಯಾರ ತಲೆ ಮೇಲೆ ಅಂಕುಶ ಇಟ್ಟು ನೀನಿನ ಮೇಲೆ ಬನವಾಸಿ ಹೆಸರು ತೆಗಿಬೇಡ ಅಂತ ಹೇಳಿದರೂ ಕೂಡ ನನ್ನ ಮನ ಬನವಾಸಿಯನ್ನೇ ನೆನೀತದೆ ಅಂತಕ್ಕಂಥ ಮಾತು ಪಂಪ ಹೇಳಿರೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಅದು ಕೇವಲ ಸುಂದರ ರಮಣೀಯ ತಾಣ ಅಷ್ಟೇ ಅಲ್ಲ, ಶರಣರ ಸಾಧನೆಯ ದಿವ್ಯ ಕ್ಷೇತ್ರವೂ ಆಗಿತ್ತು. ಅಷ್ಟೇ ಅಲ್ಲ, ಅಜಗಣ್ಣನ ಹಲಗಿನ ಕೊಪ್ಪನೂ ಕೂಡ ಅದೇ ಒಂದು ಭಾಗದಲ್ಲಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಪುಣ್ಯ ಭೂಮಿಯಲ್ಲಿ ಸಾಮಾನ್ಯವಾಗಿ ಮಳೆ ಬರಬೇಕಾದರೂ ಕೂಡ ಅದಕ್ಕೆ ತಂಪು ತಗಲಬೇಕು ಅಂತ ಹೇಳ್ತಾ ಇದ್ದೆ. ಅಂಥ ವಾತಾವರಣ ನಿರ್ಮಾಣ ಆಗಬೇಕು. ಗುಡ್ಡ ಬೆಟ್ಟಗಳು, ಎತ್ತರವಾದ ಗಿಡಗಳು ಇದ್ದಂತಹ ಸ್ಥಳದಲ್ಲಿ ತಂಪು ತಗಲಿ ಮಳೆ ಆಗ್ತದೆ, ಮೋಡ ಸುರಿಯುತ್ತದೆ ಅಂತಕ್ಕಂಥ ನಾವು ಕೇಳ್ತೀವಿ. ಅದೇ ರೀತಿ ಒಂದು ದಿವ್ಯ ಕ್ಷೇತ್ರದ ವಾತಾವರಣದಲ್ಲಿಯೇ ದಿವ್ಯ ಬೀಜಗಳು ಹುಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಒಂದು ಪುಣ್ಯ ಭೂಮಿಯಲ್ಲಿಯ ಶರಣ ದಂಪತಿಗಳಾಗಿದ್ದರು ಲಿಂಗಮ್ಮ, ಓಂಕಾರ ಶೆಟ್ಟಿ. ಓಂಕಾರ ಶೆಟ್ಟಿ ಲಿಂಗಮ್ಮ, ಓಂಕಾರ ಶೆಟ್ಟಿ ತತ್ವಜ್ಞಾನಿಯಾಗಿದ್ದು ಲೌಕಿಕ ಆಸೆಗಳನ್ನು ಮೀರಿರ್ತಕ್ಕಂಥ ಗುರುಭಕ್ತನಾಗಿದ್ದು ಲಿಂಗನಿಷ್ಠನಾಗಿದ್ದರೂ ಕೂಡ ಲಿಂಗಮ್ಮ ತಾಯಿಯ ಹೆಣ್ಣು ಹೃದಯ ಸದಾ ಕಾಲ ಮಕ್ಕಳಿಲ್ಲದ ಕೊರಗನ್ನು ಅನುಭವಿಸ್ತಾ ಇತ್ತು, ಪರಿತಪಿಸ್ತಾ ಇತ್ತು. ಗುರುಲಿಂಗ ದೇವರು ಕಲ್ಯಾಣಕ್ಕೆ ಹೋಗಿ ಬಂದು ಬಸವಣ್ಣನವರ ಒಂದು ಪ್ರಭಾವಕ್ಕೆ, ಅವರ ಅನುಭವದ ಪರಿಣಾಮಕ್ಕೆ ಒಳಗಾಗಿ ತಾವು ಸ್ವತಃ ದೀಕ್ಷಿತರಾಗಿ ಕಲ್ಯಾಣದಿಂದ ಜಂಗಮ ಪುಂಗವರನ್ನೆಲ್ಲ ಕರೆದುಕೊಂಡು ಬಂದಿದ್ರು. ಸುತ್ತಮುತ್ತೆಲ್ಲ ಉಡುತಡಿಯ ಸುತ್ತಮುತ್ತ ಜಂಗಮರು, ಚರಜಂಗಮರು ವಚನಗಳನ್ನು ಹಾಡ್ತಾ ಹಾಡ್ತಾ ಓಡಾಡ್ತಾ ಇದ್ರು. ವಚನಗಳ ಝೇಂಕಾರ ಮೊಳಗ್ತಾ ಇತ್ತು, ಅನುಭವಗೋಷ್ಠಿಗಳು ನಡೀತಾ ಇದ್ವು. ಒಂದು ದೃಷ್ಟಿಯಲ್ಲಿ ಮತ್ತೊಂದು ಕಲ್ಯಾಣವಾಗಿ ನಿರ್ಮಾಣವಾಗಿತ್ತು ಉಡುತಡಿಯ ಗ್ರಾಮ. ಇತ್ತ ಇಷ್ಟಲಿಂಗ ಅಂದ್ರೇ ಇಷ್ಟಾರ್ಥವನ್ನೀತಕ್ಕಂತಹ ಒಂದು ಪರಮಶಕ್ತಿ. ಆ ಪರಮಶಕ್ತಿಯ ದ್ಯೋತಕವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸಿದ ಮೇಲೆ ಮತ್ತೊಂದಕ್ಕೆ ಎರಗಲಾಗದು, ಮತ್ತೊಂದಕ್ಕೆ ಮೊರೆ ಇಡಲಾಗದು ಅಂತಕ್ಕಂಥ ಏಕಲಿಂಗ ನಿಷ್ಠೆಯನ್ನು ಗುರುಲಿಂಗ ದೇವರಿಂದ ತಿಳಿದುಕೊಂಡು ದೀಕ್ಷಿತರಾಗಿರ್ತಕ್ಕಂಥ ದಂಪತಿಗಳು ಪ್ರತಿದಿನ ತ್ರಿಕಾಲ ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ಲಿಂಗಮ್ಮ ತಾಯಿ ಹಾಡಿದೊಡೆ ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಎನ್ನುವ
ಗುರು ಬಸವಣ್ಣನವರ ವಚನವನ್ನು ಕೇಳಿ ಮನನ ಮಾಡಿಕೊಂಡು ನಿರಂತರವಾಗಿ ಲಿಂಗಯ್ಯನಿಗೆ ತನ್ನ ಮನದ ಆಸೆಯನ್ನು ಮೊರೆ ಇಡ್ತಾ ತ್ರಿಕಾಲ ಪೂಜೆಯಲ್ಲಿ ತಲ್ಲೀನಳಾಗಿದ್ದಾಗಲೂ ಕೂಡ ಒಂದು ಕೊರಿತಾನೆ ಇತ್ತು. ಭಾಳ ಅವಸರ ಆಗ್ತದೆ ನಮಗೆ, ಯಾವಾಗ ಅಗತ್ಯ ಇರ್ತದೆ ಅವಾಗ ಭಾಳ ಅವಸರ ಆಗ್ತದೆ. ಆವಾಗ ಕ್ಷಣ ಒಂದು ಯುಗವಾಗಲಿಕ್ಕೆ ಪ್ರಾರಂಭ ಆಯಿತು. ಇವತ್ತಾಗ್ತದೋ ನಾಳೆ ಆಗ್ತದೋ, ದೇವ ಕರುಣೆ ನನಗೊಂದು ಸಂತಾನ ಭಾಗ್ಯ ಲಭಿಸ್ತದೋ ಅಂತಕ್ಕಂಥ ಹಂಬಲದಲ್ಲಿದ್ದಾಗ ಅದು ಇನ್ನೂ ದೂರ 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 ಅನಿಸುವ ಭಾಸವಾಗಿ ಒಂದು ದಿವಸ ಓಂಕಾರನೊಡನೆ ಕೂಡಿ ಲಿಂಗಮ್ಮ ತಾಯಿ ಗುರುಗಳಿಗೆ ಕೇಳೇ ಬಿಡೋಣ ಅಂತ ಹೊರಟು ಬಿಡ್ತಾಳೆ. ಅಲ್ಲಿ ಹೊರಟು ಬಿಟ್ಟ ಬಂದು ಕೂಡ್ತಾಳೆ. ಗುರುಗಳು ಧ್ಯಾನಸ್ಥರಾಗಿದ್ದಾರೆ. ಆ ಧ್ಯಾನಸ್ಥ ಸ್ಥಿತಿಯಲ್ಲಿ ಮಠದ ಅಂಗಳದ ಮಧ್ಯಭಾಗದಲ್ಲಿರ್ತಕ್ಕಂತಹ ವೃಕ್ಷದ ಕೆಳಗೆ ಕಟ್ಟೆ ಮೇಲೆ ಧ್ಯಾನಸ್ಥರಾಗಿ ಭ್ರೂ ಮಧ್ಯದಲ್ಲಿ ಭಾವ ನಿಲ್ಲಿಸಿ ಕುಳಿತಿರ್ತಕ್ಕಂಥ ಆ ಯೋಗ ಚಕ್ರವರ್ತಿಯನ್ನು ನೋಡಿ ಮಂಡಿಯೂರಿ ತನ್ನ ಬಯಕೆಯನ್ನು ಹೇಳಲಾಗದೆ ಅದುಮಿಟ್ಟುಕೊಂಡು ತಾನೂ ಕೂಡ ಧ್ಯಾನಸ್ಥಳಾಗಿ ಲಿಂಗಮ್ಮ ಪತಿಯೊಡನೆ ಮಂಡಿಯೂರಿ ಕುಳಿತುಕೊಂಡಿದ್ದಾಳೆ. ಸಾಮಾನ್ಯವಾಗಿ ಒಬ್ಬ ತಾಯಿ ಇದ್ದಾಗ ಆ ತಾಯಿ ಮಗು ಬೇಡಲಿ ಅಂತ ಎಂದೂ ಬಯಸೋದಿಲ್ಲ. ಉತ್ತಮೋತ್ತಮ ಸ್ವಭಾವದೊಳಗಿರ್ತಕ್ಕಂತಹ ಪರಮ ಪ್ರೇಮಿಯಾಗಿರ್ತಕ್ಕಂತಹ ತಾಯಿ. ಅದೇ ರೀತಿ ಗುರು ಆದರೂ ಕೂಡ ದೇವನಿಗಿಂತಲೂ ಗುರು ಯಾಕೆ ಶ್ರೇಷ್ಠ ಅನಿಸ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಗುರು ತಾಯಿಯ ಭಾವದವರು. ಅದನ್ನೇ ಗುರು ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ. ಗುರು ಮತ್ತು ಶರಣರು ದೇವರಿಗಿಂತಲೂ ನಿನಗಿಂತಲೂ ನಿಮ್ಮವರ ಅಧಿಕ ನೋಡ ಅಂತ ಹೇಳಿರುವ ಕಾರಣ ಅಂದ್ರೆ, ಕಾಮಿಸಿದಲ್ಲದೆ ಕೊಡದು ಕಾಮಧೇನು, ಕಲ್ಪಿಸಿದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸಿದಲ್ಲದೆ ಕೊಡದು ಚಿಂತಾಮಣಿ. ಕಾಮಧೇನು ಅದ ಅಂದ್ರೂ ಕೂಡ ಅದರ ಮುಂದೆ ಹೋಗಿ ಕೈ ಜೋಡಿಸಿ ಬೇಡಬೇಕಾಗ್ತದೆ, ಅವಾಗ ಅದು ಕಾಮಿಸಿದ ವಸ್ತುವನ್ನು ಕೊಡುತ್ತದೆ. ಚಿಂತಾಮಣಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಇದು ಆಗಬೇಕು ಅಂತ ಚಿಂತಿಸಬೇಕು, ಅವಾಗ ಕೊಡ್ತದೆ. ಕಲ್ಪವೃಕ್ಷವೂ ಕೂಡ ಕಲ್ಪಿಸಿದಾಗ ನೀಡ್ತದೆ. ಆದರೆ ನಮ್ಮ ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ, ಚೆನ್ನ ಬಸವಣ್ಣನವರು, ನಮ್ಮ ಕೂಡಲ ಚೆನ್ನ ಸಂಗನ ಶರಣರು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಇವರು ನೋಡ. ಅದು ಶರಣ ಲಕ್ಷಣ, ಅದು ಗುರುವಿನ ಲಕ್ಷಣ. ಹಾಗೆ ಕುಳಿತಿರ್ತಕ್ಕಂಥ ಲಿಂಗಮ್ಮ ತಾಯಿ ಏನೂ ಕೇಳಬೇಕಾಗಿಲ್ಲ, ಹಾಗೆ ಕೇಳದೇನೆ ಆಕೆಗೆ ಲಭಿಸ್ತದೆ. ಆ ಒಂದು ಆನಂದದ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಭಾವ ಅನುಭವಿಸ್ತಾಳೆ. ತಾಯಿಯ ಭಾವ ಅನುಭವಿಸಕ್ಕೆ ಪ್ರಾರಂಭ ಆಗ್ತಾಳೆ. ಹೇಳದೆ ಕೇಳದೆ ಅವರ ಮುಂದೆ ಕುಳಿತಾಗ ಆಕೆಗೆ ಅನುಭವ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೇನೆ ನಾವು ಒಂದು ಮಾತು ಸದಾಕಾಲ ನೆನಪಿಡಬೇಕು, ಶಿವಪಥವನರಿವೆಡೆ ಗುರುಪಥವೇ ಮೊದಲು. ಗುರು ಮಾವುಲಿ ಅಂತ ಹೇಳ್ತಾರೆ ಮರಾಠಿದೊಳಗೆ. ಗುರು ಮಾವುಲಿ ಅಂದ್ರೆ ತಾಯಿ, ಗುರು ಅಂದ್ರೆ ತಾಯಿ. ನಾವು ತಾಯಿಯಲ್ಲಿನೂ 3 ಪ್ರಕಾರ ತಾಯಿ ನೋಡ್ತಾ ಇದ್ದೀವಿ. ಒಬ್ಬ ತಾಯಿ ಜೋರಾಗಿ ಮಗು ಅತ್ತಾಗ ಬಂದು ಹಾಲು ಕುಡಿಸ್ತಾಳು. ಇನ್ನೊಬ್ಬ ತಾಯಿ ಮಗು ಹತ್ರೂ ಕೂಡ ಇನ್ನೂ ಸ್ವಲ್ಪ ತಡಿ ಅಂತ ಹೇಳ್ತಿರ್ತಾಳೆ. ಇನ್ನೊಬ್ಬ ತಾಯಿ ಅದಳ ಮಗು ಅಳುವುದಕ್ಕಿಂತ ಮೊದಲೇ ಅರ್ಥ ಮಾಡ್ಕೊಂಡು ಬೇಡಬೇಕಾಗಿಲ್ಲ ತಾಯಿಗೆ, ಆಕೆ ಹಾಲು ಕುಡಿಸ್ತಾಳೆ. ಹಾಗೆ ಗುರು 3ನೇ ಪ್ರಕಾರದ ತಾಯಿ ಇದ್ದಾಗೆ. ಅವನು ಬೇಡದೇನೆ ಕೊಡ್ತಕ್ಕಂತಹ ಭಕ್ತಿ. ಮುಖ ಬಾಡಿದ ತಕ್ಷಣ ಯಾಕೆ ಬಾಡ್ತು ಅಂತ ಕೇಳ್ತಕ್ಕಂತಹ ಗುರುಶಕ್ತಿ ನಮ್ಮೊಂದಿಗಿದ್ದಾಗ ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಮುಖ ಬಾಡಿತೋ ಕೇಳಬೇಕಾದ ಅಗತ್ಯನೇ ಇಲ್ಲ. ಹಾಗೆ ಲಿಂಗಮ ಮತ್ತು ಓಂಕಾರರ ಮನವನ್ನು ಅರಿತುಕೊಂಡಿದ್ರು ಗುರುಗಳು. ಈಗ ನೀವು ನೋಡ್ರಿ, ಮುಖ್ಯವಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲಿಗೆ ಹೋದ್ರೂ ಒಂದು ವ್ಯವಸ್ಥೆ ಅದ. ನಿಮ್ಗೆ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರಿ, ಬಹಳ ದೊಡ್ಡ ಡಾಕ್ಟರ್ ಭೇಟಿಯಾಗೋದಕ್ಕಿಂತ ಮೊದಲು ಏನ್ ಮಾಡ್ತಾರೆ, ನಿಮಗೆ ಹೋಗಿರಿಲ್ಲ ಯಾವಾಗರ ಮೊದಲು ಅಡ್ಮಿಷನ್ ತಗೋತಾರೆ. ಆಮೇಲೆ ಏನೇನವ ಅವ್ರ ಬಳಿ ಮಷಿನ್ಸ್ ಅಷ್ಟೆಲ್ಲ ಚೆಕಪ್ ಮಾಡ್ತಾರೆ. ಅದಾದ್ಮೇಲೆ ಆ ಗುರುಗಳ ಕಡೆ ನಿಮ್ಗೆ, ಆ ಡಾಕ್ಟರ್ ಕಡೆ ನಿಮ್ಗೆ ಕಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ದೇವರ ಕಡೆಗೆ ಕಳಿಸದ ಮುನ್ನ, ದೇವಪಥ ನಮಗೆ ಸಿಗುವ ಮುನ್ನ ಯಾವ ಪಥ ಸಿಗಬೇಕು? ಗುರುಪಥ ಸಿಗಬೇಕು. ಅದಕ್ಕೇನೆ ಗುರುಪಥ ಸಿಕ್ಕಾಗ ನಿಜವಾಗಿಯೂ ನಮಗೆ ಇಷ್ಟೊಂದು ಆನಂದ ಆಗಬೇಕು. ಕೈ ಹಿಡಿದು ನಡೆಸ್ತಕ್ಕಂಥ ಗುರು ಸಿಕ್ಕಾಗ. ಅಂದ್ರೆ ಗುರುವಿಗೂ ದೇವರಿಗೂ ಒಂದು ವ್ಯತ್ಯಾಸದ, ತಾಯಿಗೂ ತಂದೆಗೂ ಇರುವ ವ್ಯತ್ಯಾಸದ. ಲೌಕಿಕ ಜೀವನದಲ್ಲಿ ನಾವು ತಿಳ್ಕೊಂಡಿದೀವಿ ತಾಯಿ ಮತ್ತು ತಂದೆ. ಬಹಳ 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 ಏನಾರ ತಪ್ಪು ಮಾಡಿದ್ರು ಮಕ್ಕಳು ಅಂದ್ರೆ ಯಾರ ಮುಂದೆ ಬಂದು ಹೇಳ್ತಾರೆ? ತಾಯಿ ಮುಂದೆನೆ ಬಂದು ಹೇಳ್ತಾರೆ. ಅಪ್ಪನ ಮುಂದೆ ಹೇಳಲಿಕ್ಕೆ ಧೈರ್ಯ ಆಗಲ್ಲ. ತಾಯಿ ಎಲ್ಲ ಸಂಭಾಳಿಸ್ತಾಳ ಅಂತ ಗೊತ್ತಿರೋರು. ತಾಯಿ ಎಲ್ಲ ಅವ್ರಿಸ್ಕೊಡ್ತಾಳೆ. ತಾಯಿ ಅನ್ನೋ ಭಾವ ಅವ್ರಿಗೆ ಇರ್ತದೆ. ಏನೇ ಮಾಡಿದ್ರು ವಾಯ ಹೋಗ್ತಾರವ್ರು. ಹಾಗೇನೆ ನಾವುಗಳು ಕೂಡ ಹೇಗೆ ಹೋಗ್ಬೇಕು ಅಂದ್ರೆ ಗುರುವಿನೊಂದಿಗೆ
ದೇವನೆಡೆಗೆ ನಡಿಬೇಕು. ಗುರುವಿನ ಕೈ ಹಿಡಿದು ದೇವನ ಕಡೆಗೆ ನಡೆದೀವಿ ಅಂತ ಕೇಳಿದ್ರೆ ನಮಗೆ ಅಪಾಯ ಇರೋದಿಲ್ಲ. ಇಲ್ಲದ್ರೆ ತಂದೆ ನೋಡ್ರಿ ನೀವು ಭಾಳೆಲ್ಲ ಕೊಳಕ್ ಹೊಲಸು ಮಾಡ್ಕೊಂಡು ಕೂಸು ಮೂಗಿನಾಗ ಮೈಯಾಗ ಎಲ್ಲ ಸೋರಿಸ್ಕೊಂಡು ಬೀದಿ ರೊಚ್ಚನಾಗ ಬಿದ್ದು ಬಂದಿತ್ತು ಅಂದ್ರೆ ಅಪ್ಪ ಕರಿತಾನೇನೆ ಅಂದಾರ, ಹೋಗು ಮತ್ತೇನು ಹೇಳ್ತಾನೆ? ಅವಾಗೇನು ಹೇಳ್ತಾನೆ ನೀವು ಹೇಳ್ರಿ? ಏನು ಹೇಳ್ತಾನಪ್ಪ ಅವಾಗ? ನಿನ್ನ ಮಗ ಬಂದ ನೋಡ, ಹೌದಿಲ್ಲ? ಯಾವುದು ಹೊಲಸಾಗಿರ್ತದ, ಯಾವುದು ಪರೀಕ್ಷೆದೊಳಗೆ ನಂಬರ್ ಕಡಿಮೆ ತಗೊಂಡಿರ್ತದ, ಯಾವುದು ಬೀದಿಯಾಗ ರಂಪ ಮಾಡಿ ಮನೆಗೆ ಬಂದಿರ್ತದ, ಅದು ಯಾರ ಮಗ ಇರ್ತದ? ತಾಯಿ ಮಗ ಇರ್ತದ. ಯಾವ ಮಗ ಬಂಗಾರ ಪದಕ ತಗೋತಾನ? ಹೌದಿಲ್ಲ? ಟಿಪ್ ಟಾಪ್ ಡ್ರೆಸ್ ಹಾಕೊಂಡು ಸೆಂಟ್ ಹಾಕೊಂಡು ಬಂದಿರ್ತಾನ, 4 ಮಂದಿ ಹಿಂಗನರಿ ಹುಡುಗ ಹಿಂಗನ ಅಂತಿರ್ಬೇಕು. ಅವಾಗ ಅಪ್ಪ ಕಾಲರ್ ಟೈಟ್ ಮಾಡ್ತಿರ್ತಾನ, ನನ್ನ ಮಗ ನೋಡುದಿಲ್ಲ, ನನ್ನ ಮಗ. ಮಗಳಾಗ್ಲಿ ಮಗ ಆಗ್ಲಿ ತಪ್ಪು ಮಾಡಿದ ತಕ್ಷಣ ನೆನಪಾಗೋದು ಯಾರು? ತಾಯಿ. ಅದನ್ನು ಹೊಟ್ಟೆಯಲ್ಲಿ ಉದುಗಿಸ್ಕೊಳ್ಳುವವಳು ಕೂಡ ತಾಯಿನೇ ಅದಳಕ್ಕೆ. ಅದಕ್ಕಾಗಿ ನಮ್ಮೆಲ್ಲ ಅವಗುಣಗಳನ್ನು ಮೊದಲೇ ತಿಕ್ಕಿ ತೊಳೆದು ದೇವನಿಗೆ ತೊಡುಗೆಯಾಗಿ ಮಾಡ್ತಕ್ಕಂಥವ್ರು ಯಾರಂದ್ರೆ ಶರಣರು ಮತ್ತು ಗುರುಗಳು. ಅದಕ್ಕಾಗಿನೇ ಅಕ್ಕ ಹೇಳ್ತಾಳೆ, ನಿಮ್ಮವರನ್ನ ಒರೆದು ಆಗು ಮಾಡಿ ನಿಮಗೆ ನೀವು ಆಗು ಮಾಡಿದ ಕಾರಣ ನಾನು ನಿಮಗೆ ತೊಡುಗೆಯಾದೆನಯ್ಯ ಅಂತ ಹೇಳ್ತೇವೆ. ಸಿದ್ದರಾಮೇಶ್ವರ್ ಕೂಡ ಅದೇ ಹೇಳ್ತಾರೆ, ಹಸುಳೆಯಾಗಿಯೂ ನಾನು ಕೆರೆಬಾವಿ ದೇವಾಲಯ ವಿರಚಿಸಿ ಭವಕ್ಕೆ ಬಂದು ಫಲವನ್ನುಂಡು. ನಾನಿನ್ನೂ ಜ್ಞಾನದಲ್ಲಿ ಕೂಸಾಗಿದ್ದೆ. ಆವಾಗ ಕೆರೆ ಕಟ್ಸೋದು, ಬಾವಿ ತೋಡಿಸೋದು, ಲಿಂಗ ಸ್ಥಾಪನೆ ಮಾಡೋದು ಹೀಗೆಲ್ಲ ಮಾಡ್ತಾ ಇರುವಾಗ ಮತ್ತೆ ಅದಕ್ಕೆ ಮಾಡಬೇಕು, ಪುಣ್ಯ ಕಾರ್ಯ ಮಾಡಬೇಕು, ಪುಣ್ಯ ಅನುಭವಿಸಕ್ಕೆ ಮತ್ತೆ ಹುಟ್ಟಿ ಬರಬೇಕು. ಹೀಗೆ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾನು ಓಡಾಡ್ತಾ ಇರುವಾಗ ನರಕಕ್ಕೆ ಬೀಳುವನು. ನೋಡ್ರಿ, ಪುಣ್ಯ ಕಾರ್ಯ ಮಾಡೋದು ಕೂಡ ನರಕಕ್ಕೆ ಬೀಳುವನ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟೆ ಬರ್ಬೇಕಲ್ಲ ಮತ್ತದು ಉಣ್ಣಕ್ಕಾದ್ರೂ ಕೂಡ. ಅದಕ್ಕಾಗಿ ಹೇಳ್ತಾರೆ, ನರಕಕ್ಕೆ ದುಃಖಿ ಆಗ್ತಕ್ಕಂಥವನ ಕರುಣದಿಂದೆತ್ತಿ ಹೊರೆಯೊಳಿರಿಸಿದ ಬಸವ ಯೋಗಿನಾಥ. ಹೊರೆ ತನ್ನ ಪಕ್ಕಕ್ಕೆ ಇಟ್ಕೋತಾನಂತ ಗುರು. ತನ್ನ ಪಕ್ಕಕ್ಕೆ ಇಟ್ಕೊಂಡಿರ್ತಕ್ಕಂತಹ ಗುರುವೇ ನಾನು ಎಂದೆಂದೂ ನರಕಕ್ಕೆ ಬೀಳಬಾರ್ದು, ದುಃಖಿ ಆಗಬಾರ್ದು ಅಂತ ಅತ್ಯಂತ ಕಳಕಳಿಂದ ತಾಯಿಯೋಪಾದಲ್ಲಿ ನನ್ನನ್ನು ನಿನ್ನ ಪಕ್ಕದಲ್ಲಿ ಕೂಡಿಸಿಕೊಂಡ ಗುರುವೇ ನಿನಗೆ ಶರಣು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಸದ್ಗುರುವಿನ ನಾವು ನೋಡ್ತಾ ಇದ್ದೀವಿ, ನಮಗೆ ಯಾವ್ದಾವ್ದು ಅಸಾಧ್ಯದನೋ ಅದೆಲ್ಲವೂ ಕೂಡ ಸಾಧ್ಯ ಆಗೋದು ಯಾರಿಂದ? ದೇವರಿಂದಲ್ಲ, ಗುರುವಿನಿಂದ. ದೇವರು ಕೂಡ ಕರ್ಮಾಧ್ಯಕ್ಷನಾಗಿದ್ದಾಗಲೂ ನಮ್ಮ ಕರ್ಮವನ್ನು ತೊಡಿತಕ್ಕಂಥ ಶಕ್ತಿ ಅವನು ಇಟ್ಕೊಂಡಿಲ್ಲಂತ. ಕರ್ಮವನ್ನು ತೊಡಿತಕ್ಕಂಥ ಶಕ್ತಿ ಯಾರಿಗೆ ಕೊಟ್ಟಿದ್ದಾನ? ಸದ್ಗುರುವಿಗೆ ಕೊಟ್ಟಿದ್ದಾನ. ಅದಕ್ಕೇನು ಹೇಳ್ತಾರೆ, ನಾವು ಸಾಧ್ಯ ಒಪ್ಪುದು ಬಸವ ಎಂಬ 3 ಅಕ್ಷರ ಹೃದಯ ಕಮರದಲ್ಲಿ ನೆಲೆಗೊಂಡಡೆ ಸಾಧ್ಯ ಒಪ್ಪುದು ಭೇದ್ಯ ಒಪ್ಪುದು. ಸುಮ್ಮನೆ ಹೇಳಿಲ್ಲ. ಜಂಗಮ ಶರಣನೊಬ್ಬ ಮನೆ ಮುಂದೆ ಭಿಕ್ಷಾಂದೇಹಿ ಅಂತ ನಿಂತಿರ್ತಾನೆ. ಮನೆಯಲ್ಲಿಯ ಗೃಹಿಣಿ ಭಿಕ್ಷೆ ತಗೊಂಡು ಬರ್ತಾಳೆ. ಮುಖ ಬಾಡಿ ಹೋಗಿರ್ತದೆ, 10 ಕಣ್ಣುಗಳು ಉಬ್ಬೋಗಿರ್ತಾವ, ಬಹಳ ಕರುಳು ಚೂರು ಅಂತದೆ. ಅದಕ್ಕೆ ಅನಿಮಿತ್ಯ ಬಂಧುಗಳು ಶರಣರು ಜಂಗಮರು ಅಂದ್ರೆ ಅನಿಮಿತ್ಯ ಬಂಧುಗಳು. ಅವರು ದುಃಖಿಗಳು ನಮ್ಗೆ ಏನಾಗಬೇಕು ಅನ್ನುವ ವಿಚಾರ ಇಲ್ಲ ಅವರಿಗೆ. ನಾವು ಯಾರಿಗಾದರೂ ಯಾರು ದುಃಖ ತೊಡಿಬೇಕಾದ್ರೆ ಮಾತಾಡಿಸ್ಬೇಕಾದ್ರೆ ನಾವು ಸಂಬಂಧ ಹುಡುಕ್ತೀವಿ, ಇವ್ರು ನಮಗೆ ಏನಾಗಬೇಕು ಅಂತ ನೋಡ್ತೀವಿ. ಆದರೆ ಗುರುದೇವ ಅನಿಮಿತ್ಯ ಬಂದು ಇರ್ತಾನೆ. ನಿಮಿತ್ತ ಬೇಕಾಗಿಲ್ಲ ಅವನಿಗೆ. ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಅತ್ತಿಗೆನೋ ಅಣ್ಣನೋ ಏನೂ ಆಗ್ಬೇಕಾಗಿಲ್ಲ ಅವನಿಗೆ. ಕೇವಲ ದುಃಖಿ ಒಂದು ಜೀವಾತ್ಮನನ್ನು ಕಂಡು ಮರುತ್ತದೆ ಜೀವ. ಮುಖ ಬಾಡಿರ್ತಕ್ಕಂಥ ಆಕೆ ಭಿಕ್ಷೆ ನೀಡಕ್ ಬಂದಾಗ ಭಿಕ್ಷೆ ತಗೊಳ್ಳುವ ಮುನ್ನ ಜಂಗಮ ಯೋಗಿ ಕೇಳ್ತಾನೆ, ಏನಾಗಿದೆ ಅಮ್ಮ, ಯಾಕೆ ಮುಖ ಬಾಡಿದೆ ಅಂತ. ಏನಿಲ್ಲ ಅಂತ ಅಳಕ್ ಶುರು ಮಾಡ್ತಾಳೆ. ಯಾಕೆ, ಒಬ್ಬಳೇ ಇದೆಯಾ, ಮನೆಯಲ್ಲಿ ಯಾರು ಇಲ್ಲ ಅಂತ ಕೇಳಿದ್ರೆ ಆಕೆ ಹೇಳ್ತಾಳೆ, ಅವರೆಲ್ಲರೂ ನಮ್ಮ ಮನೆಯವರಿಗೆ ಹುಡುಗಿ ನೋಡಕ್ ಹೋಗ್ಯಾರ ಅಂತ ಹೇಳ್ತಾಳೆ. ತನ್ನ ಗಂಡನಿಗೆ ಹುಡುಗಿ ನೋಡಕ್ ಹೋಗ್ಯಾರ ಅಂದಾಗ ಅರ್ಥ ಆಯ್ತು. ಯಾಕ ಅಂತ ಕೇಳಿದ್ರೆ, ಮದುವೆಯಾಗಿ 12 ವರ್ಷ ಆಯ್ತು, ನನಗೆ ಮಕ್ಕಳಾಗಿಲ್ಲ. ಡಾಕ್ಟರ್ ಕೂಡ ಹೇಳಿದರೆ ಮಕ್ಕಳಾಗೋದಿಲ್ಲ ಅಂತ. ಅದಕ್ಕಾಗಿ ಇನ್ನೊಂದು ನೆಂಟಸ್ಥ ನೋಡ್ಲಿಕ್ಕೆ ನನ್ನ ಮನೆಯವ್ರನ್ನ ಕರ್ಕೊಂಡು ಮತ್ತೆ ಅವರೆಲ್ಲ ಹೋಗಿದ್ದಾರೆ ಅಂತೇಳಿ ಒಂದೇ ಸಮನೆ ಅಳಕ್ ಶುರು ಮಾಡ್ತಾಳೆ. ಆವಾಗ ಭಿಕ್ಷೆ ಜೋಳಿಗೆ ಚಾಸ್ತಾರೆ. ಆಕೆ ನೀಡಿದ ತಕ್ಷಣ ಆ ಯೋಗಿಯ ಬಾಯಿಂದ ಬರ್ತದೆ, ಪುತ್ರವತಿ ಭವ ಸುಖೀ ಭವ ಅಂತ. ಆ ಕರುಳು ಚುರ್ರಂದು ಹರಿದು ಬಂದಿರ್ತಕ್ಕಂಥ ವಾಣಿ ಹೀಗೆ ಹೇಳಿದವರೇ ಹಿಂತಿರುಗಿ ನೋಡದೆ ಹೋಗಕ್ ಪ್ರಾರಂಭ ಮಾಡ್ತಾರೆ. ಅವರ ಹಿಂದೆ ಆಕೆ ಹಣೆ ಬರ ಬೆನ್ನು ಹತ್ತು ಬಿಡ್ತದೆ. ಈ ಗುರುವಿನ ಹಿಂದೆ ಬೆನ್ನು ಹತ್ತದೆ ಅಲ್ಲ, ಆಕೆ ಹಣೆ ಕರ್ಮ ಬಂಧಿ ಅದಳಾಕೆ.
ಆಕೆಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ, ನೀವಾದರೂ ಮಕ್ಕಳಾಗ್ಲಿ ಅಂತ ಪುತ್ರವತಿ ಭವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೊಂಟ್ರಿ. ಇದು ಅಸಾಧ್ಯವಾದ ಮಾತು. ಆವಾಗ ಹಿಂತಿರುಗಿ ನೋಡದೆ ಆ ಶರಣ ಜಂಗಮ ಹೇಳ್ತಾನೆ, ಏನು ಬಂತೋ ಬಂತು, ಏನು ಬಂತೋ ಬಂತು, ಅದಕ್ಕೆ ಈಗ ನಾನು ಅದು ಹಿಂದಿರುಗಿ ಪಡೆಯಲಾಗದು, ಮುಂದಿನ ಕೆಲಸ ನಿನ್ನದು ಅಂತ ಹೇಳ್ತಾರೆ. ನೀವು ನೋಡ್ರಿ ಬಸವಣ್ಣನವರ ವಚನದಲ್ಲಿ ಒಂದು ವಚನ ಅದ, ಬಹಳ ಚಂದ ಆಯ್ತು. ಒಳಗಿನಿಂದ ಬಂದಿರತಕ್ಕಂತಹ ಮಾತಿಗೆ ನೀ ನುಡಿದ ಡಂಜೆ, ಮೇಲಿನ ಜಗದಯ್ಯ ನುಡಿದ ಡಂಜೆ. ಆ ಸಮಯಕ್ಕೆ ಏನು ಆಡಿದೆನೋ ಆಡಿದೆ ಅಂತಾರವ್ರು. ಏನು ಮಾತು ಬಂತೋ ಬಂತು, ಮತ್ತೆ ಯಾರಿಗೂ ಅದಕ್ಕೆ ಅಂಜಬೇಕಾಗಿಲ್ಲ. ಯಾಕಂದ್ರೆ ನೀವು ಹೇಳ್ರಿ ವಚನ ಅದು, ಲಿಂಗವಶದಿಂದ ಬಂದ ನಡೆಗಳು, ಲಿಂಗವಶದಿಂದ ಬಂದ ನುಡಿಗಳು, ಲಿಂಗವಂತರು ತಾವು ಅಂಜಲಬೇಕೆ. ನಾನು ಅಂತ ಯಾವುದೇ ಸ್ವಾರ್ಥ ಭಾವನೆಯಿಂದ ಹೇಳದೇ ಇರ್ತಕ್ಕಂಥ ಮಾತುಗಳದವಲ್ಲ, ಇನ್ನೊಬ್ಬರ ಕಷ್ಟವನ್ನು ಕಂಡು ಕರಗಿ ಮರುಗಿರ್ತಕ್ಕಂಥ ಮನಸ್ಸಿನಿಂದ ಹೊರಟ ಮಾತುಗಳದವಲ್ಲ, ಆ ಮಾತುಗಳಿಗೆ ದೇವನೂ ಕೂಡ ಅಧೀನನಾಗಿರ್ತಾನೆ. ಆ ಹಣೆ ಬರ ವಿಧಿ ಬೆನ್ ಹತ್ತಿ ಇವನಿಗೆ ಕೇಳಿದ್ರೆ ಉಪಯೋಗ ಇಲ್ಲ ಈ ಶರಣನಿಗೆ ಅಂತ ತಿಳ್ಕೊಂಡು ದೇವ್ರ ಹತ್ರ ಹೋಯ್ತಂಥದ್ದು. ದೇವರ ಹತ್ರ ಹೋಗಿ, ಅಲ್ಲ ಆ ಜಂಗಮ ಜೋಗಿ ಆ ಹೆಣ್ಣು ಮಗಳಿಗೆ ಆಕೆ ಹಣೆ ಬರದಲ್ಲಿ ಮಕ್ಕಳೇ ಇಲ್ಲ, ಆದ್ರೆ ಇವರು ನೋಡಿದ್ರೆ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿ ಬಂದಾರ, ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರು. ಅವಾಗ ದೇವರು ಹೇಳಿದ್ರು, ಶರಣನ ಮಾತನ್ನು ಸತ್ಯಗೊಳಿಸ್ತಕ್ಕಂತಹ ಕರ್ತವ್ಯ ನನ್ನ ಮೇಲದ, ಅದಕ್ಕೆ ನನ್ನ ಕರ್ತವ್ಯ ನಿಭಾಯಿಸುವ ಜವಾಬ್ದಾರಿ ನಿನ್ನದದ ಅಂತ ಹೇಳಿದ. ದೇವರು ಕೂಡ ಶರಣರ ಮಾತಿಗೆ ಇಲ್ಲ ಅನ್ಲಿಕ್ಕಾಗೋದಿಲ್ಲ. ಕರ್ಮಗಳು ಅದಕ್ಕೇನೆ ಸುಮ್ಮನೆ ಹೇಳಿಲ್ಲ ಶರಣರ ವಚನಗಳು. ಏನ್ ಹೇಳ್ತಾರೆ ಸಿದ್ದರಾಮೇಶ್ವರರು, ದೇವರು ಕೂಡ ಕಾಡಾಕೊಂಡ್ರ ಮೊರೆ ಯಾರಿಗಿಡಬೇಕು, ಎಷ್ಟು ಚಂದ ಹೇಳ್ತಾರ ಅವರು ಅಂತ ಕೇಳಿದ್ರೆ, ಸದ್ಗುರುವಿನ ವಾಣಿಯನ್ನು ಸತ್ಯ ಮಾಡುವ ಕರ್ತವ್ಯ ಹೊತ್ತಿದ್ದಾನೆ ಪರಮಾತ್ಮ ಅಂದ ಬಳಿಕ ಬೇಡ ಬೇಡಯ್ಯ ಕಾಡಲಾಗದು ಎನ್ನ. ಎಷ್ಟು ಚಂದ ಹೇಳ್ತಾರೆ, ಬೇಡ ಬೇಡಯ್ಯ ಕಾಡಲಾಗದು ಎನ್ನ, ರೂಢಿಗೀಶನೆ ನೀನೆನ್ನ ತಡಿಗೆ ಚಾಚ, ನೀ ನನಗಿದು ಭವ ಪಾರು ಮಾಡಿಸು, ಈ ಕಷ್ಟದಿಂದ ನನ್ನನ್ನು ದೂರ ಮಾಡು, ಗಾಡಿಗತನದಿಂದ ನೀನೆನ್ನ ನೋಯಿಸಿದಡೆ, ನೀ ನನಗೆ ಹಿಂಗೆ ಕಾಡಾಕ್ ಶುರು ಮಾಡಿದಿ ಅಂತ ಕೇಳಿದ್ರೆ ನೋಡಿ ಮೊರೆ ಇಡುವೆನೈ ನಾನಿನ್ನ ಬಸವಣ್ಣಂಗೆ. ನೋಡು ನಿನ್ನ ಬಸವಣ್ಣಂಗೆ ಹೇಳ್ತೀನಿ, ಮತ್ತೆ ನನಗೆ ಹಿಂಗೆ ದೇವ್ರು ಕಾಡ್ತಾ ಇದ್ದಾನಂತ ನಾನು ನಿನ್ನ ಬಸವಣ್ಣನಿಗೆ ಮೊರೆ ಇಡ್ತೀನಿ ನೋಡು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಿದ್ದರಾಮೇಶ್ವರ್ ಎಷ್ಟು ಭಾವುಕರಾಗಿ ಎಷ್ಟು ಶ್ರದ್ಧೆಯಿಂದ ಹೇಳ್ತಾರೆ ಅಂತ ಕೇಳಿದ್ರೆ, ಯಾರಿಗೆ ಕರ್ಮ ಬಂಧನಗಳು ಕಾಡಕ್ ಪ್ರಾರಂಭ ಮಾಡ್ತಾವೋ, ಹಿಂದೆಲ್ಲ ಮಾಡಿರ್ತಕ್ಕಂಥ ಕರ್ಮಗಳು ಮುಂದೆ ಅಡ್ಡಿ ಬಂಡಗಲ್ಲುಗಳಾಗಿ ನಿಂದಿರ್ತಾವೋ ಅಂಥವರು ಗುರು ಚರಣದ ಶರಣಕ್ಕೆ ಹೋದ್ರೆ ಅವಾಗ ಅವುಗಳೆಲ್ಲ ಏನ್ ಮಾಡ್ತಾವಂತೆ, ಕೈ ಕಟ್ಟಿ ನಿಂತು. ಎಷ್ಟು ಚಂದ ಉದಾಹರಣೆ ಕೊಡ್ತಾರವ್ರು, ಕೈ ಕಟ್ಟಿ ನಿಲ್ತಾವಂತ. ನೀವು ನೋಡಿರಿ, ಹಿಂದೆ ಬಹಳ ವರ್ಷದಿಂದ ಸಂಪತ್ತಿಗೆ ಸವಾಲು ಸಿನಿಮಾ ನೋಡ್ರಿಲ್ಲ, ಅದ್ರಾಗ ಯಾರು ಮಂಜುಳಾ ಹಾಡ್ತಾಳೆ, ದುರ್ಗಿ ಏನಂತ ಹೇಳ್ತಾಳೆ, ನಾ ಬರುವ ಅಂತಿಂತ ಹೆಣ್ಣು ನಾ ಬರುವ ದಾರಿ, ಮುಂದೆ ಹೇಳ್ರಿ ಎಲ್ಲರಿಗೂ ಬರ್ತದದು, ನಾ ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ. ಅದೇ ಚಿತ್ರಣ ಕೊಡುವಂಗ ಇಷ್ಟು ಚಂದ ಹೇಳ್ತಾರೆ ಸಿದ್ದರಾಮೇಶ್ವರ. ಅಂದ್ರೆ ಈ ಗುರುಭಕ್ತ ಗುರು ಚರಣಕ್ಕೆ ಶರಣಾಗಿರ್ತಕ್ಕಂತಹ ಭಕ್ತ ಬರುವಾಗ ಇವು ಕೈ ಕಟ್ಟಿ ನಿಂತು ಹೇಳ್ತವಂತ, ಪೋಗಯ್ಯ ಪೋಗಯ್ಯ ಅಂತವಂತ. ಯಾಕೋ ತೆಲುಗು ಹೇಳಾರ, ಪೋಗಯ್ಯ ಪೋಗಯ್ಯ ಅಂತ ಕೈ ಕಟ್ಟಿ ಹಿಂಗೆ ದೂರ ನಿಂತು ನಿನ್ನ ದಾರಿ ತೆರೆದದ, ನಾವು ಏನು ಮಾಡಕ್ಕಾಗಲ್ಲ ನಮ್ಮಿಂದ, ನೀವು ಹೋಗು ಅಂತ ಹೇಳ್ತವಂತ. ಕರ್ಮಗಳೆಲ್ಲವೂ ಕೂಡ ಎನ್ನ ಗುರು ಲಿಂಗ ತೋರ್ಲಿಕ್ಕಾಗಿ ಕರ್ಮಗಳು ಬೆಚ್ಚಿ ನಿಂದಿರ್ದವು ಅಂತ ಹೇಳಿ. ಹಾಗೆ ಬೆಚ್ಚಿ ನಿಲ್ತವೆ. ಅದಕ್ಕಾಗಿ ಲಿಂಗಮ್ಮ ತಾಯಿ ಸೆರಗೊಡ್ಡು ಹೋಗಿ ಬೇಡ್ತಾಳೆ ಯಾರಿಗೆ, ಗುರುವಿಗೆ. ಅದಕ್ಕೇನೆ ಸಿದ್ದರಾಮೇಶ್ವರ್, ನೀವೇನಾದ್ರೂ ಬಸವ ಭಕ್ತಿ ಗುರು ಭಕ್ತಿ ನೋಡ್ಬೇಕಾದ್ರೆ ಸಿದ್ದರಾಮೇಶ್ವರ ವಚನಗಳನ್ನು ಓದ್ರು ಮಿಂದು ಮಡಿಯಾದ ಸಂಭ್ರಮ ನಮ್ಮ ಒಳಗ ಉಂಟಾಗ್ತದೆ, ಹೊಸ ಶಕ್ತಿ ಹುಟ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅವ್ರು ಹೇಳ್ತಾರೆ, ಬಸವನ ಹಾಡದರ ಬಸವನ ಹೊಗಳದವರ ಬಸವಾಕ್ಷರ ತ್ರಯವ ಜಪವಿಲ್ಲದ ದೆಸಗೇಡಿ ಮನುಜರ ಎನ್ನತ್ತ ತೋರದಿರಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಸಿಟ್ಟು ಬಂದು ಹೇಳ್ತಾರೆ, ಬಸವ ಬಸವ ಅನ್ನುವ ಮೂರಕ್ಷರವನ್ನು ಯಾರು ಮಂತ್ರವನ್ನಾಗಿ ಮಾಡಿಕೊಂಡಿಲ್ವೋ ಅಂತಹ ದಿಗ್ಗೇಡಿ ಮನುಷ್ಯರು. ದೆಸಗೇಡಿ ಅಂದ್ರೆ ದಿಕ್ಕಿಲ್ಲದವರು, ಗುರಿ ಇಲ್ಲದವರು. ದಿಕ್ಕಿಲ್ಲದವರು ಅಂದ್ರೆ ಅಣ್ಣ ತಮ್ಮ ಬಂಧು ಬಳಗ ಅಂತ ಹಂಗಲ್ಲ, ಗುರಿ ಇಲ್ಲದವರು. ದೆಸಗೇಡಿ ಅಂದ್ರೆ ಎಲ್ಲಿ ಹೋಗಬೇಕು ಅನ್ನೋ ಗುರಿ ಇಲ್ಲದವರು. ಇದರ ಅರ್ಥ ಏನ್ ತೋರಿಸ್ತದೆ ಅಂದ್ರೆ, ಗುರು ಇದ್ರೆ ಏನಿರ್ತದೆ,
ಗುರಿ ಇರ್ತದ, ದಾರಿ ಇರ್ತದ, ಮಾರ್ಗದರ್ಶನ ಇರ್ತದ. ಹೀಗೆ ಹೋಗ್ಬೇಕು, ಹೀಗೆ ಹೋಗ್ಬಾರ್ದು, ಇದು ಮಾಡಬೇಕು, ಇದು ಮಾಡಬಾರ್ದು ಅನ್ನುವ ಮಾರ್ಗದರ್ಶಕ ಗುರು ಇಲ್ಲದವನ ಬಾಳು ಚುಕ್ಕಾಣಿಲ್ಲದ ಹಡಗಿನಂತಿರ್ತದೆ. ಅದಕ್ಕೆ ಅಂಥವರ ಮುಖ ನಾನು ತೋರಿಸ್ಬೇಡ, ಗುರುವಿಲ್ಲದವರ ಮುಖ ನನ್ನ ತೋರಿಸ್ಬೇಡ. ದೆಸೆಗೇಡಿ ದಾರಿಯೂ ಗೊತ್ತಿಲ್ಲ, ಮಾರ್ಗದರ್ಶಕರು ತೋರುವವರು ಇವರಿಗೆ ದಿಕ್ಕಿಲ್ಲ, ಅಂಥವರ ಮುಖ ನಾನು ತೋರಿಸ್ಬೇಡ. ದಿಕ್ಕೇಡಿ ಮನುಷ್ಯರು. ನೀವು ನೋಡ್ರಿ, ದಾರಿನೂ ಗೊತ್ತಿಲ್ಲ, ಊರ್ನು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕವ? ಟ್ರೈನ್ನಂಗೆ ಕೂತ ನಡೆದಿದ್ದ ದೊಡ್ಡ ಮನುಷ್ಯ, AC ದೊಳಗೆ ಕೂತ ನಡೆದಿದ್ದ. ಹೋಗುವಾಗ TC ಬಂದ, ಟಿಕೆಟ್ ಅಂದ. ಹುಡುಕ್ತಾನ, ಆ ಬ್ಯಾಗ್ 3-4 ಬ್ಯಾಗ್ ಇದ್ದು, ಎಲ್ಲ ಬ್ಯಾಗ್ನಾಗ ಪರ್ಸ್ ಎಲ್ಲಿ ಹುಡುಕಿದ್ರು ಟಿಕೆಟ್ ಸಿಗಲಿಲ್ಲ. ಕೊನೆಗೆ TC ಹೇಳ್ದ, ಇರ್ಲಿ ಬಿಡ್ರಿ, ನೀವು ಭಾಳ ದೊಡ್ಡ ಮನುಷ್ಯರು ಕಾಣಿಸ್ತೀರಿ, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋರಲ್ಲ ನೀವು, ಅದಕ್ಕಾಗಿ ಇರ್ಲಿ ಬಿಡ್ರಿ ಅಂತಂದು ಮತ್ತೆ ಹುಡುಗಾಕ್ ಶುರು ಮಾಡ್ದ. ಆ ಬೋಗಿಲಿಂದ ಈ ಬೋಗಿಗೆ ಮತ್ತೆ TC ಬರತ್ತಾನ. ಬೆವರು ಬಿಡಿಸ್ಕೊಂಡು ಹುಡುಕ್ತಿದ್ದ. ಅವಾಗ TC ಹೇಳ್ದ, ಇರ್ಲಿ ಬಿಡ ಅಂದಿನಲ್ರಿ ಯಜಮಾನ್ರೆ, ಮತ್ತ್ಯಾಕೆ ಹುಡುಕ್ಲತ್ತೀರಿ ಅಂತ ಕೇಳ್ದ. ನಿಮ್ಮ ಸಲುವಾಗಿ ಅಲ್ರಿ, ನನ್ನ ಸಲುವಾಗಿ ಅಂದವ. ನಿಮ್ಗೆ ಯಾಕೆ ಬೇಕು ಟಿಕೆಟ್ ಅಂದವ. ನಿಮಗೆ ಅಲ್ಲ, ಯಾವ್ರಿಗೆ ಹೋಗೋದ ಅಂತ ನನಗೆ ಗೊತ್ತಾಗ್ಬೇಕ ಬೇಡ ಅಂದ. ಇಂಥವ್ರನ್ನೂ ಇರ್ತಾರಂತ. ಇವ್ರು ದೆಸೆಗೇಡಿ ಮನುಷ್ಯರು. ಟ್ರೈನ್ನಾಗ ಕುಂತಿರ್ತಾರ, ಟಿಕೆಟ್ ತಗೊಂಡಿರ್ತಾರ, ಎಲ್ಲಿಗಂತ ಗೊತ್ತಿರಲ್ಲ. ಇವ್ರ್ಯಾರು? ಬೇರೆ ಯಾರಲ್ಲ, ನಾವು ನೀವೇ. ನಮ್ಗೆ ಗೊತ್ತದನ, ಎಲ್ಲಿಂದ ಹೊಂಟೀವಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಮತ್ತು ಯಾಕೆ ಹೋಗ್ಬೇಕು ಗೊತ್ತಿಲ್ಲ, ಯಾಕೆ ಇರಬೇಕು ಗೊತ್ತಿಲ್ಲ. ಯಾಕೆ ಇರ್ಬೇಕ್ರಿ ಅಂತ ಕೇಳಿದ್ರು, ಯಾಕೆ ಇರ್ಬೇಕ್ರಿ, ಹುಟ್ಟಿದೆವು. ಮತ್ತೆ ಯಾರಿಗಾರ ಕೇಳ್ರಿ, ಸಾಕು ಹೋಗಿರ್ತದ ಅವ್ರಿಗೆ ಯಾಕಿದ್ದೀರಿ ಅಂತ ಕೇಳಿದ್ರು, ಯಾಕಿದ್ದೇವ್ರಿ, ಸತ್ತಿಲ್ಲಲ್ಲ ಇನ್ನ. ಇದು ಜೀವನಾನ?